ಸರ್ ಮಾಡೋದ್ರಿ सावकाश इतना सावकाश DJ artist SK ಜನರಲ್ಲಿ ವಿನಂತಿ ಮಾಡಿಕೊಳ್ಳುವುದಂದ್ರೆ ಮಾಜಿ ಶಾಸಕರಂತ ಸುಭಾಷ್ ಗುತ್ತೇದಾರ್ ಅವರು ರಿಪೀನ್ ಕಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಈ ಗ್ರಾಮದ ಜನರು ಈ ಮಾತಂಗ ಸಮಾಜದ ಸಮಾಜ ಮಂದಿರ ಕಡೆ ಬರಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. कम कर लेगा दिलीप गायकवाड ಕಲ್ಯಾಣಿ ದ್ಯಾವಂತಿಯವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅದೇ ರೀತಿ ಇವರೇ ಮಾಸ್ತರ್ ಇವರೇ ಕಲ್ಯಾಣಿ ಹೌದು ಶಿವಾಜಿ ಮಹಾರಾಜರು ಭಾವಚಿತ್ರ अरे
Yeah. Normal. ಧನ್ಯವಾದಗಳು. ಅದೇ ರೀತಿ ಕಲ್ಯಾಣಿ ದೊಡ್ಡಮನಿ ದೇವಂತಿಗೆ ಇವರಿಗೂ ಕೂಡ ವಿಠಲ್ ಶಿಂದೆ ಇವರಿಂದ ಅಧ್ಯಕ್ಷರು ಇವರು ಸನ್ಮಾನ ಸಮಾರಂಭ ಮಾಡಬೇಕಾಗಿ ವಿನಂತಿ. दोन डबे ही वाट्या, दोन वाट्या घ्या, 2-3 ताटे घ्या, लवकर आठवा. ठीक आहे, फोटो काढू नको. ठीक आहे, ಸುಧಾಕರ್ ಬನ್ಸೋಡೆ ಇವರಿಗೆ ಬಲ್ಬೀಲ್ ಇವರು ಸತ್ಕಾರ ಸಮಾರಂಭ ಮಾಡಬೇಕು. प्रथम फर्स्ट करायला लागला. आम्हाला बी तेवढा अनुभव नाही. आता हे सगळे अनुभव ಅದೇ ರೀತಿ ಶಿವಾಜಿ ದುರ್ಗೆ ಇವರಿಗೆ ರಾಮಲಿಂಗ್ ಇವರು ಸತ್ಕಾರ ಮಾಡಬೇಕಾಗಿ ವಿನಂತಿ. ಶಿವಾಜಿ ದುರ್ಗೆ पटपट घ्या जरा लवकर. ಅದೇ ರೀತಿ ವಿಷ್ಣು ಪಂತ್ ಖಂಡಾಗಳೆ ಇವರಿಗೆ
ರಾಮಲಿಂಗ ಕಾಂಬಳೆ ಇವರಿಂದ ಅದೇ ರೀತಿ ಬಸವರಾಜ್ ಬಿಲ್ಲೆ ಇವರಿಗೆ ಶಂಕರ್ ಜುರುಳಿ ಇವರಿಂದ अण्णाभाऊ साठे 105ने मला मराठी येत नाही हो कन्नडमध्ये सांगतो 105ने ಜಯಂತಿ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ವಿಠಲ್ ಶಿಂದೆ ಅವರೇ, ಲಕ್ಷ್ಮಣ ಸೌಕರ್ ಅವರೇ, ಬಾಲಚಂದ್ರ ಅವರೇ, ಜೊತೆಗೆ ಬಂದಂಥ ಕಲ್ಯಾಣಿ ಅವರೇ, ಗುರು ಪಾಟೀಲ್ ರೇ, ವೇದಿಕೆ ಮೇಲಿದ್ದಂಥ ಎಲ್ಲ ಗಾಯಕ್ವಾಡ್ ಅವರೇ, ಅನೇಕ ಎಲ್ಲ ಸಮಾಜದ ಮುಖಂಡರೇ, ಇಲ್ಲಿ ನೆರೆದಂಥ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರೇ, ತಾಯಂದಿರೇ, ಇವತ್ತು ಖಂಡಾಳ ಊರಲ್ಲಿ ಮಾತಂಗ ಸಮಾಜದವರು ಅಣ್ಣಾಭಾವು ಸಾಠೆ ಅವರ ಜಯಂತಿಯನ್ನು ನಿಮಿತ್ತವಾಗಿ ಈ ಒಂದು ಸಮುದಾಯ ಭವನ ಕೂಡ ಉದ್ಘಾಟನೆ ತಾವು ಇಟ್ಟಿದ್ರಿ. ಅಣ್ಣಾಭಾವು ಸಾಠೆ ಬಗ್ಗೆ ಸವಿಸ್ತಾರವಾಗಿ ಎಲ್ಲರೂ ಮಾತಾಡಿದ್ದಾರೆ. ಹೇಳ್ದಂಗ ಅವರು ಶಿಕ್ಷಣ ಕಲ್ತಿಲ್ಲ ಅಂದ್ರೂ ಕೂಡ ಇವತ್ತು ಅವರು ಈ ಮಟ್ಟಕ್ಕೆ ಬರಬೇಕಾದ್ರ ಒಂದು ಸಮಾಜದ ಉದ್ಧಾರಕರು. ಸಮಾಜ ಯಾವ ತರ ಇದೆ, ನಮ್ಮ ಸಮಾಜ ಅದು ಹ್ಯಾಂಗ ಮುಂದೆ ತರಬೇಕೆಂಬ ಒಂದು ಉದ್ದೇಶದಿಂದ ಅವರು ಸಮಾಜ ಸಲಕ್ಕೆ ದುಡಿದಿದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್ ಅವರು ಕೂಡ ಸಮಾಜ ಸಲುವಾಗಿ, ಬುದ್ಧ ಒಬ್ಬ ರಾಜ ಇದ್ದನ್ನು ರಾಜಧಾನಿ ಬಿಟ್ಟು ಸಮಾಜ ಸಲುವಾಗಿ ತಿರುಗಾಡ್ಕೋತಾ ಎಲ್ಲರಿಗೆ ಒಂದು ತಿಳುವಳಿಕೆ ಹೇಳುತ್ತಾ ಇವತ್ತು ಸಮಾಜ ಸಲಕ್ಕೆ ಬುದ್ಧ ಕೆಲಸ ಮಾಡಿದ್ದಾರೆ. ಅದೇ ತರ ಅಣ್ಣ ಬಸವಣ್ಣವರು, ಅವರು ಒಬ್ಬ ರಾಜ್ಯನ ಆಡಳಿತದಲ್ಲಿ ಮಂತ್ರಿಯಾಗಿ, ಮಹಾಮಂತ್ರಿಯಾಗಿ ಕೆಲಸ ಮಾಡಿದವರು. ಅವರು ಸಮಾಜ ಹಿಂದುಳಿದ ಯಾವ ರೀತಿ ಮುಂದೆ ತರಬೇಕೆಂಬ ಒಂದು ಉದ್ದೇಶದಿಂದ ಅವರು ಕೂಡ ಸಮಾಜ ಸಲಕ್ಕೆ ಬಡದಾಡಿದವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನು ಕೂಡ ಅವರು ಶಿಕ್ಷಣ ಇವತ್ತು ಹೊರಗಿನ ದೇಶಕ್ಕೆ ಹೋಗಿ ಬ್ಯಾರಿಸ್ಟರ್ ಪದವಿ ಪಡೆದು ಇವತ್ತು ಬಂದ್ರು ಕೂಡ ಅವರು ಆರಾಮವಾಗಿ ನೌಕರಿ ಮಾಡಿ ಎಸಿ ಕಾರ್ನಾಗ ಎಸಿ ಮನೆಗೆ ಇರ್ಬಹುದಿತ್ತು, ಗಂಡ ಹೆಂಡತಿ ಮಕ್ಕಳು. ಆದ್ರೆ ನಾನು ಸಮಾಜ ಹಿಂದೆ ಬಿದ್ದದ, ನಾನು ಸಮಾಜ ಯಾವ ರೀತಿ ಒಂದು ಮುಂದಕ್ಕೆ ತರಬೇಕು ಎಂಬುದು ಉದ್ದೇಶದಿಂದೇ ಅವರು ಸಮಾಜ ಸಲಕ್ಕೆ ಬಡದಾಡಿದ್ರು. ಇವತ್ತ ಮಹಾತ್ಮ ಬಸವೇಶ್ವರ, ಮಹಾತ್ಮ ಗಾಂಧಿ, ಈಗ ಎಷ್ಟೋ ಜನರು ಸಾಯ್ತಾರ, ಹುಡ್ತಾರ. ಈ ಕೆಲವು ಜನರದು ಇವತ್ತು ಜಯಂತಿ ಆಚರಿಸ್ತಾರೆ. ಇವತ್ತು ಜಯಂತಿ ಎಲ್ಲರದು ಆಚರಿಸಲ್ಲ. ಇವತ್ತು ಸಮಾಜ ಸಲುವಾಗಿ ಇವತ್ತು ದುಡಿದು ಕೆಲಸ ಮಾಡಿ ಸಮಾಜ ಯಾವ ರೀತಿ ಮುಂದಕ್ಕೆ ತರಬೇಕೆಂಬ ಒಂದು ಉದ್ದೇಶದಿಂದ ಇವತ್ತು ಅಂಥವ್ರಿಗೆ ಮಾತು ಹೇಳಿದ್ದಾರೆ. ಅದ್ರ ಸಲುವಾಗಿ ಇವತ್ತು ಅಣ್ಣಾಭಾವು ಸಾಠೆನೂ ಕೂಡ ಆ ಜಾಗದಲ್ಲಿ ಇವತ್ತು ಆ ಸ್ಥಾನ ತಗೊಂಡಿದ್ದಾರೆ. ಅದಕ್ಕೆ ಹೇಳ್ದಂಗ ಎಲ್ಲರೂ ಗಾಯಕ್ವಾಡವರು ಮತ್ತು ನಮ್ಮ ವಿಷ್ಣು ಅವರು, ಇವತ್ತು ನಮ್ಮ ಕೃಷ್ಣ ಸರ್ ಅವರು ಶಿಕ್ಷಣ ಸಲುವಾಗಿ ಬಹಳ ಮಹತ್ವ ಕೊಡಬೇಕು ಅಂತ ಹೇಳಿದ್ದಾರೆ.
ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ತತ್ಕೆಸಿಂದ 3 ಮಂತ್ರ ಕೊಟ್ಟರು ನಮ್ಗೆ. ಮೊದಲ ಶಿಕ್ಷಣ ಕಲಿಬೇಕು, ಆಮೇಲೆ ಎಲ್ಲರೂ ಸಂಘಟನೆ ಮಾಡಬೇಕು, ಆಮೇಲೆ ತಮ್ಗೆ ಅನ್ಯಾಯ ಆಗತ್ತಂದ್ರೆ ಹೋರಾಟ ಮಾಡಬೇಕು ಅಂತ ಕೇಸಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ನಮ್ಗೆ ಹೇಳಿದ್ದಾರೆ. ಶಿಕ್ಷಣ ಈಗಿನ ಕಾಲಕ್ಕೆ ಬಹಳ ಮಹತ್ವದ. ಇವತ್ತ ಕೃಷ್ಣ ಸರ್ಗೆ ಎಲ್ಲರಿಗೂ ಕುನದ ಇವತ್ತ ಶಿಕ್ಷಣ ಯಾಕೆ ಬೇಕು ಎಂಬುದ್ರ ಬಗ್ಗೆ ಇವತ್ತು ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರ ಇವತ್ತು ಶಿಕ್ಷಣ ಕಲ್ತವ್ರು, ಶಾಲಿ ಕಲ್ತವ್ರು ನೌಕರಿನೇ ಮಾಡ್ಬೇಕಂತ ಹೇಳೇನಿಲ್ಲ. ಇವತ್ತು ಒಕ್ಕಲ್ತನ ಮಾಡ್ಬೇಕಾದ್ರೂ ಶಿಕ್ಷಣ ಬೇಕಾಗ್ಯದ. ಇವತ್ತು ಬೇರೆ ಏನ್ ಮಾಡ್ಬೇಕಾದ್ರೂ ಇವತ್ತ ಶಿಕ್ಷಣ ಬೇಕಾಗ್ಯದ. ಶಿಕ್ಷಣ ಇದ್ರನ್ನೇ ಇವತ್ತ ಆ ಮನುಷ್ಯ ಕಿಮ್ಮತ್ತದ, ಆ ಮನುಷ್ಯಗ ಇವತ್ತ ತನ್ನ ಕಾಲ ಮೇಲೆ ನಿಂತು ಇವತ್ತು ತನ್ನ ಜೀವನ ನಡೆಸಬಹುದು ಅಂತ. ಅದ್ರ ಸಲುವಾಗಿ ತಮ್ಮ ಮಕ್ಕಳಿಗೆ ತಾವು ಇವತ್ತು ಶಿಕ್ಷಣದ ಕಡೆ ಹೆಚ್ಚಿಗೆ ಒಂದು ಆದ್ಯತೆ ಕೊಡಬೇಕು. ಇವತ್ತು ಸರ್ಕಾರ ಇವತ್ತು ಹಿಂದುಳಿದವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅನೇಕ ಸವಲತ್ತುಗಳು ಕೊಟ್ಟದ ಶಿಕ್ಷಣ ಸಲುವಾಗಿ. ಅದಕ್ಕೆ ಮೊದಲಿನಂಗೆ ಇಲ್ಲ, ಈಗ ಶಿಕ್ಷಣಕ್ಕೆ ಬಹಳ ಸವಲತ್ತವ. ಅದಕ್ಕೆ ತಾವೆಲ್ಲರೂ ಬರೇ ಮ್ಯಾಟ್ರಿಕ್ ಫೇಲ್ ಆಗಿ, ಮ್ಯಾಟ್ರಿಕ್ ಪಾಸ್ ಆಗಿ, BA ಪಾಸ್ ಆಗಿ ಉಪಯೋಗ ಇಲ್ಲ ಈಗಿನ ಕಾಲಕ್ಕೆ. ಇವತ್ತು ಕಂಪ್ಯೂಟರ್ ಯುಗ ಅದ. ಈಗ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಇವತ್ತು ಕಲ್ತು ಇವತ್ತು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅದು ಅನುಕೂಲ ಆಗ್ತದ. ಅದಕ್ಕೆ ತಾವೆಲ್ಲರೂ ಶಿಕ್ಷಣ ಕಲಿಬೇಕು ಅಂತ ಕಿಸಿಂದ ತಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಮಾಡಿ, ಈಗ ಈ ಒಂದು ಭವನ ಏನು ತಾವು ಇಲ್ಲಿ ನಮ್ಮ ಸರ್ಕಾರದಿಂದ ನಾವು ಇದ್ದಾಗ MLA ಇದ್ದಾಗ ಒಂದು ಸ್ಯಾಂಕ್ಷನ್ ಮಾಡಿ ಪೂಜೆನೂ ಕೂಡ ಮಾಡಿ ಹೋಗಿಲ್ಲ. ಇಷ್ಟೇ ಒಂದು ಸಣ್ಣ ಭವನ ಆದ್ರೂ ಕೂಡ ಸಣ್ಣ ಸಮಾಜ ಸಲುವಾಗಿ ಈ ಮಾತಂಗ ಸಮಾಜದಾಗ ಯಾರೇ ಬೀಗರು ನೆಂಟರು ಒಂದು ಸಣ್ಣ ಕಾರ್ಯಕ್ರಮ ಇವತ್ತ ಹೆಂಗೆ ನೆಂಟಸ್ಥಾನ ನೋಡೋದಾಗ್ಲಿ, ಇವತ್ತು ಏನಾರು ಕುಪ್ಸ ಮಾಡೋದಾಗ್ಲಿ, ಇಂಥವು ಸಣ್ಣ ಸಣ್ಣ ಇವತ್ತು ಕಾರ್ಯಕ್ರಮಗಳು ಇಲ್ಲಿ ಮಾಡ್ಬೋದು. ಇವತ್ತು ನಿಮ್ಮ ಮನೆಯಾಗ ಜಾಗ ಇರಲ್ಲ, ಇವತ್ತು 4 ಮಂದಿ ಕರಿಬೇಕಾದ್ರೆ ಜಾಗ ಇರಲ್ಲ. ಈ ಒಂದು ಇಂಥ ಭವನಗಳು ಆದವು ಅಂದ್ರೆ ಇವತ್ತು ನಿಮ್ಮ ಸಮಾಜಕ್ಕೆ ಅನುಕೂಲ ಆಗ್ತದ. ಇವತ್ತ ಕರೆದು ಇವತ್ತು ಎಲ್ಲರೂ ಬಂದ ಕೇಸಿಂದ ಇಂಥ ಕಾರ್ಯಕ್ರಮಗಳು ಇಲ್ಲಿ ಮಾಡ್ಬೋದು. ಒಳ್ಳೆಯ ರೀತಿಯಿಂದ ಕಟ್ಕೊಂಡಿದ್ರಿ. ಇದಕ್ಕೆ ಎಲ್ಲರೂ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಇಲ್ಲಿ ಬರೇ ಇದು ಆಗ್ಯದ, ಊರ್ ಕಡೆಗದ, ಯಾರು ನೋಡಲ್ಲ ಅಂತ ಹೇಳಿ ಎಸ್ಪಾಟ್ ಆಡೋದಿಲ್ಲ. ಇವತ್ತು ಏನು ಅಂತ ಗಲತ ಏನು ಕೆಲಸಗಳು ಮಾಡೋದಿಲ್ಲ. ಇವತ್ತು ಮಕ್ಕಳಿಗೆ ಶಾಲಿ ಓದಿಸ್ಲಿಕ್ಕ ಇವತ್ತು ಮಕ್ಕಳಿಗೆ ಏನಾರೇ ಇವತ್ತು ಅವರು ಕಲಿಬೇಕು ಅಂತಂದ್ರೆ ಇಲ್ಲಿ ಕೂತು ಓದಲಿಕ್ಕೂ ಕೂಡ ಅನುಕೂಲ ಆಗ್ತದ. ಈ ಸಮುದಾಯ ಭವನ ಇವತ್ತು ನಮ್ಮ ಊರಿಗೆ ನಮ್ಮ ಕಾಲಕ್ಕೆ ಮಾಡಿದೆವು. ಇದು ಒಳ್ಳೆ ರೀತಿಯಿಂದ ಸಮಾಜದವರು ಎಲ್ಲರೂ ಇವತ್ತು ಸಮಾಜ ಒಂದು ಒಗ್ಗಟ್ಟಾಗ್ಬೇಕು. ಮೇನ್ ಸಮಾಜ ಅಂದ್ರೆ ಸಣ್ಣ ಸಮಾಜಗಳು ಇಂಥವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಇಂಥ ಕೆಲಸಗಳು ಆಗ್ತವ. ಅದ್ರ ಸಲುವಾಗಿ ತಾವೆಲ್ಲರೂ ಒಗ್ಗಟ್ಟಾಗಿ ಸಮಾಜ ಸಲುವಾಗಿ ಏನೇ ಕೆಲಸ ಇದ್ರೂ ಕೂಡ ಬರ್ರಿ ನಮ್ಮಲ್ಲಿ. ನಾವು ಆಳಂದಾಗ ಇರ್ತೇವೆ. ನಿಮ್ಗೆ ಏನು ಸಹಾಯ ಮಾಡ್ಬೇಕಾಗಿರೋ ಸಹಾಯ ಮಾಡ್ತೇವೆ. ನನ್ನ ಬಳಿ ಬಂದು ಯಾವಾಗಲೂ 6 ತಾಸು ರಾತ್ರಿಯಾಗ ಇವತ್ತು ಬಂದು ತಾವು ಕೆಲಸ ತಗೋಬೋದು. ನಾವು ನಿಮ್ಮವನು ಇದ್ದೀನಿ ಅಂತ ಕೆಲಸದ ಮಾತು ಹೇಳಿ ಈ ಒಂದು ಕಾರ್ಯಕ್ರಮ ಕರೆಸಿ ಇವತ್ತು ಉದ್ಘಾಟನೆ ಮಾಡಿಸೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ಮಾತು ಮುಗಿಸ್ತೀನಿ. ಜೈ ಹಿಂದ್.